ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಗೋಧಿ ಹಿಟ್ಟಿನಿಂದ ಶಂಕರಪಾಳಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೇನೆ ರೀ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಶಂಕರಪಾಳಿ ಮಾಡಿ ತೋರ್ಸಾಕತ್ತೀನಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತಿ. ಇನ್ನು ನಾನು ಇದಕ್ಕೆ ಏನೇನು ತೊಗೊಂಡಿನಂತಂದ ಹೇಳ್ತೀನಿ ರೀ. 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ರೀ. ಸಾನಿಸಿಕ್ಯಾರ ಜರಡಿ ಹಿಡ್ದಕ್ಯಾರ ಒಂದು 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡೇನಿ ರೀ. ಆ 2 ಕಪ್ ಗೋಧಿ ಹಿಟ್ಟಿನಿಗೆ ನಾನು 1 ಕಪ್ನಷ್ಟು ಸಕ್ಕರೆನ ತೊಗೋತೇನೆ ರೀ. 1 ಕಪ್ ಪೂರ್ತಿಗಿಂತ ಸ್ವಲ್ಪ ಕಡಿಮೆ ಅದ ರೀ. ನೀವು ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರಾಗಿದ್ರೆ ಒಂದು ಕಪ್ನ ಹಾಕ್ಕೊಳ್ರಿ. ಇದಕ್ಕೆ ನಾನು ಒಂದು 4 ಚಮಚದಷ್ಟು ನಾನು ಚಿರೋಟಿ ರವಾನ ಹಾಕಾಕತ್ತೀನಿ ರೀ. ಈ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಈ ರವೆ ಹಾಕಿ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಚಿರೋಟಿ ರವೆ ಅಂತ, ಬಾಂಬೆ ರವೆ ಅಂತ ನಾವೇನು ಕರಿತೀವಿ ನೋಡಿರಿ, ಅದನ್ನು ರವೆ ಹಾಕಿಕ್ಯಾರ ಈ ಒಂದು 4 ಏಲಕ್ಕಿ ಸುಲಿದು ಹಾಕೀನಿ ರೀ. ಇದಕ್ಕೆ ಏಲಕ್ಕಿ ಹಾಕಿರೆ ಏಲಕ್ಕಿ ಘಮ ಚೆನ್ನಾಗಿ ಬರುತ್ತೆ. ತಿನ್ನೋ ಹೊತ್ನ್ಯಾಗ ಬಾಯಿ ಒಳಗೆ ಫ್ಲೇವರ್ ಬರುತ್ತೆ. ಇದನ್ನು ನಾವು ಮಿಕ್ಸರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬಿಡೋಣಂತ್ರಿ. ನೈಸಾಗಿ ರುಬ್ಕೋರಿ, ಭಾಳ ತರಿ ಹೆಂಗೆ ರುಬ್ಬಕ್ಕೆ ಹೋಗ್ಕೋಬೇಡ್ರಿ. ನೈಸ್ ಆಗಿದ್ರೆ ಚೆನ್ನಾಗಿ ಅನ್ಸುತ್ತೆ. ಇವಾಗ ನಾನು ಏನು ಗೋಧಿ ಹಿಟ್ಟೇನು ಹಾಕೊಂಡು ಇಟ್ಕೊಂಡಿರ್ತೀವಿ ನೋಡ್ರಿ, ಅದಕ್ಕೆ ನಾವು ಈ ರುಬ್ಬಿಟ್ಕೊಂಡಿದ್ದ ಸಕ್ಕರೆ ಪುಡಿನ ಹಾಕೋಣಂತ್ರಿ. ಹಾಕಿ ಇದನ್ನು ನೀವು ಮೊದಲು ಚಂದಾಗ ಮಿಕ್ಸ್ ಮಾಡ್ಕೋರಿ. ಪೂರ್ತಿ ಹಿಟ್ಟಿಗೆಲ್ಲನೂ ಅದು ಸಕ್ಕರೆ ಪುಡಿ ಎಲ್ಲನೂ ಅಂಟ್ಕೋಬೇಕು ನೋಡ್ರಿ. ಇದೆಲ್ಲ ಅಂಟ್ಕೊಂಡು ಆದಮೇಲೆ ನಾನು ಒಂದು 2 ಕಪ್ನಷ್ಟು ತುಪ್ಪನ ಕಾಸಿಟ್ಕೊಂಡಿದ್ದೆ ರೀ. ತುಪ್ಪನ ಹಾಕಾಕತ್ತೀನಿ. ಈ ತುಪ್ಪ ಮತ್ತು ಈ ರವೆ ಮತ್ತು ಒಂದು ಫ್ಲೇವರ್ ಕೊಡುತ್ತೆ. ಈ ರವೆ ಕ್ರಿಸ್ಪಿಯಾಗಿ ಮಾಡಿದರೆ ತುಪ್ಪ ತುಂಬ ಟೇಸ್ಟಾಗಿ ಕೊಡುತ್ತೆ ಗೋಧಿಗೆ, ಹಿಟ್ಟಿಗೆ. ಈ ನೋಡ್ರಿ, ಈ ರೀತಿ ನಾನು ಇದು ಹಾಕಿದಾದ್ಮೇಲೆ ಪೂರ್ತಿನ ಚಂದ ಕಲಿಸ್ಕೋರಿ. ಆ ತುಪ್ಪ ಪ್ರತಿ ಹಿಟ್ಟಿಗೆಲ್ಲನೂ ಅಂಟ್ಕೊಳ್ಬೇಕು ನೋಡ್ರಿ. ಆ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷವರೆಗೂ ಚಂದ ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಅದನ್ನು ಈ ರೀತಿ ಹಿಂಗೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡ್ರಿ. ಅಂದ್ರೆ ತುಪ್ಪ ಎಲ್ಲ ಹಿಟ್ಟಿಗೂ ಹತ್ತೈತೆ ಅಂತ ಅರ್ಥ ರೀ. ಇವಾಗ ಏನು ಮಾಡೋಣ ಅಂತಂದ್ರೆ, ಇದಕ್ಕೆ ನಾನು ನೀರು ತೊಗೊಂಡೇನಿ ರೀ. ಒಂದು 2 ಕಪ್ನಷ್ಟು ನೀರು ತೊಗೊಂಡೀನಿ. ನೋಡ್ಕ್ಯಾರ ಹಾಕೋರಿ, ಸ್ವಲ್ಪ ಹಾಕೋರಿ. ಗೋಧಿ ಹಿಟ್ಟು ಸ್ವಲ್ಪ ನೀರು ನೋಡ್ಕೊಂಡು ಹಾಕೋರಿ, ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ಈಗ ನೀವು ಚಪಾತಿ ಹಿಟ್ಟನ್ನು ಹೆಂಗೆ ನಾದ್ಕೋತೀರಿ ನೋಡ್ರಿ, ಆ ರೀತಿ ಹದದೊಳಗೆ ನಾದ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ಕ್ಯಾರ ನೀವು 2 ಕೈಯಿಂದ ಚಂದಾಗ ನಾದ್ಕೊಳ್ರಿ. ಈ ನಾದುವಾಗ ಸ್ವಲ್ಪ ಅಂದ್ರೆ ಸಕ್ಕರೆ ಇರತ್ತೆ ನೋಡ್ರಿ, ಅದು ಗೋಧಿ ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಗಟ್ಟಿ ಬಂದಂಗೆ ಅನ್ಸುತ್ತೆ. ಸೊ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ಕ್ಯಾರ ನೀಟಾಗಿ ಚಂದಾಗ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋರಿ. ಮತ್ತು ಇನ್ನು ಸ್ವಲ್ಪ ತುಪ್ಪನ ನಾನು ಹಿಂಗೆ ಮೇಲ್ಗಡೆ ಎಲ್ಲನೂ ಒರೆಸಿಕ್ಯಾರ ಮತ್ತು ಚಂದಾಗ ನಾದುನಂತ್ರಿ. ನೀವು ಎಷ್ಟು ಹಿಟ್ಟನ್ನ ಚಂದಾಗ ಸಾಫ್ಟಾಗಿ ಇಟ್ಕೊಳ್ತೀರಿ ನೋಡ್ರಿ, ಅಷ್ಟು ಚಂದ ಶಂಕರಪಾಳಿ ಬರ್ತಾವೆ ನೋಡ್ರಿ. ಇವಾಗ ನಾನು ನೋಡ್ರಿ ಇದೆಲ್ಲ ಪೂರ್ತಿ ನಾದಾದ್ಮೇಲೆ ನಾನು ಒಂದು 5ರಿಂದ 6 ನಿಮಿಷ ತನಕ ನಾನು ನೆನೆಯಾಕ ಬಿಟ್ಬಿಡೋಣಂತ್ರಿ. ಇದ್ರ ಮೇಲೆ ಒಂದು ಡಬ್ಬಿ ಮುಚ್ಚಿಕ್ಯಾರ ನೆನೆಯಾಕ ಬಿಟ್ಬಿಡೋಣಂತ್ರಿ. ಇವಾಗ ನೆನೆದೈತಿದೆ ಹಿಟ್ಟು. ಇವಾಗ ಏನು ಮಾಡೋಣ ಅಂತಂದ್ರೆ, ಇದನ್ನು ಮತ್ತೆ ಚಂದಾಗ ನಾದ್ಕೊಳ್ರಿ ನೋಡ್ರಿ. ಈಗ ನಾ ಸಕ್ಕರೆ ಪುಡಿ ಹಾಕಿ ಏನು ನಾದಿರ್ತೀವಲ್ಲ, ನಾ ಹೇಳಿದ್ನೆಲ್ಲ ಗಟ್ಟಿ ಆಗತ್ತೆ ಅಂತಂದು. ಇವಾಗ ಗಟ್ಟಿ ಆಗೈತದ. ಅದನ್ನ ನಾದುನಂತ ಈ ಕಡೆ ನಾವು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣಂತ್ರಿ ಕರಿಯಾಕ. ಇವಾಗ ನೋಡ್ರಿ, ಈ ಹಿಟ್ಟನ್ನು ನೀವು ಎಷ್ಟು ಮಾಡ್ತಿರಲ್ಲ ಅಷ್ಟು ತಕ್ಕೊಳ್ರಿ. ಅಷ್ಟು ತಕ್ಕೊಂಡು ಲಟ್ಸು ಮನೆ ಒಳಗೆ ಹಾಕ್ಕೊಂಡು ಚಂದ ನಾದ್ಕೊಂಡು ಈ ಸೈಜ್ ಉಳ್ಳಿಗೆ ನಾನು ಮಾಡ್ಕೊಳ್ಳಾಕತ್ತೀನಿ ರೀ. ಸ್ವಲ್ಪ ದಪ್ಪ ಇರಲಿ, ಪೂರ್ತಿ ತೆಳ್ಳಗಾಗೋಂಗೆ ಸಣ್ಣ ಉಳ್ಳಿ ತಗೋಕೆ ಹೋಗ್ಬೇಡ್ರಿ. ಈ ರೀತಿ ದಪ್ಪ ಉಳ್ಳಿ ಇದ್ರೆ ಒಂದು 3 ಚಪಾತಿ ಸೇರಿ ಒಂದು ಚಪಾತಿ ಆಗ್ಬೇಕು ನೋಡ್ರಿ. ಅಷ್ಟು ನಾನು ಹಿಟ್ಟನ್ನು ತೊಗೊಂಡೇನಿ. ಇವಾಗ ನಾವೇನು ಮಾಡೋಣ ಅಂತಂದ್ರೆ, ಇದನ್ನು ಪೂರ್ತಿ ಚಂದಾಗ ಚಪಾತಿ ಶೇಪ್ ಒಳಗೆ ನಮ್ಮ ಲಟ್ಟಿಸ್ಕೋರಿ. ನೋಡಾಕತ್ತಿರಲ್ಲ ನೋಡ್ರಿ, ಇಷ್ಟು ದಪ್ಪ ಐತೆ ನೋಡ್ರಿ. ನಾನು ಲಟ್ಟಿಸ್ಕೊಂಡಿದ್ದು ಗೊತ್ತಾಗ್ತೈತಲ್ಲ, ಒಂದು 3 ಚಪಾತಿ ಸೇರಿದ್ರೆ 1 ಚಪಾತಿ ಆಗ್ತೈತಿ. ಇವಾಗ ಏನು ಮಾಡೋಣ ಅಂತಂದ್ರೆ, ಇದನ್ನು ಕಟ್ ಮಾಡ್ಕೊಳ್ಳೋಣಂತ. ನಾನಿಲ್ಲಿ ಕಟ್ ಮಾಡ್ಕೊಳ್ಳೋಕೆ ಪಿಜ್ಜಾ ಕಟ್ ಮಾಡ್ತೀವಲ್ಲ ಅದನ್ನು ತೊಗೊಂಡಿನಿ ರೀ. ಚಾಕುಲೇ ಕಟ್ ಮಾಡ್ಕೋರಿ, ಇದಾದ್ರೆ ತುಂಬ ಸುಲಭವಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 2 ಶೇಪ್ ಒಳಗೆ ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಶಂಕರಪಾಳಿ. ಮೊದಲೇದಾಗ ಈ ರೀತಿ ಶೇಪ್ ಒಳಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಬರಾಕತ್ತೈತಿ, ಕಟ್ಟಾಗತೈತಿ ಅಂದ್ರೆ ಹಿಟ್ಟು ಸಾಫ್ಟಾಗಿ ಆಗೈತಿ ಹಿಟ್ಟು. ಈ ರೀತಿ ನಾನು ಚೌಕ್ ಒಳಗೆ ಕಟ್ ಮಾಡಿ ಇಟ್ಕೊಳಕತ್ತೀನಿ ರೀ ಶಂಕರಪಾಳಿ. ಮಕ್ಕಳಿಗೆ ಬೇರೆ ಬೇರೆ ಶೇಪ್ ಒಳಗೆ ಶಂಕರಪಾಳಿ ಅಥವಾ ಏನೋ ಮಾಡಿಕೊಡ್ರಿ ನೀವು, ಮಕ್ಕಳು ಭಾಳ ಖುಷಿಪಟ್ಟು ತಿಂತಾವು. ಇವಾಗ ನಾನು ಇನ್ನೊಂದು ಶೇಪ್ ಒಳಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ನಾವು ಈ ಶೇಪ್ ಒಳಗೂ ಕಟ್ ಮಾಡ್ಕೋಬೋದು ಶಂಕರಪಾಳಿನ. ನಿಮ್ಗೆ ಮತ್ತು ಯಾವ ಡಿಸೈನ್ ಇಷ್ಟ ಆಗತ್ತೆ ನೋಡು, ಆ ಶೇಪ್ ಒಳಗೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ನಾನೇನು ಮಾಡಕತ್ತೀನಿ ಅಂತಂದ್ರೆ, ಮೊದಲು ಸ್ವಲ್ಪ ಕಟ್ ಮಾಡ್ಕೊಂಡು ಒಂದು 2-3 ಉಳ್ಳಿ ಕಟ್ ಮಾಡ್ಕೊಂಡು ಪ್ಲೇಟ್ ಒಳಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ರೀ. ಹಾಕ್ಕೊಂಡು ಆದಮೇಲೆ ನಾವು ಎಣ್ಣೆ ಒಳಗೆ ಕರಿನಂತ ನೋಡ್ರಿ. ನಾ ಇದೊಂದು ಶೇಪ್ ಒಳಗೆ ಕಟ್ ಮಾಡಿ ತೋರಿಸಿದೆ ನಿಮ್ಗೆ. ಈ ಕಡೆ ನಮ್ಮದು ಎಣ್ಣೆ ಕಾದೈತಂತ ಈ ಎಣ್ಣೆ ಒಳಗೆ ಕರೆದ್ಬಿಡೋಣಂತ್ರಿ. ಈಗ ಇದನ್ನು
ಎಣ್ಣೆನ ಚಂದಾಗಿ ಮೊದಲೇ ಕಾಸ್ಕೊರಿ. ಆಮೇಲೆ ಕರಿ ಹೊತ್ನಾಗ ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಕರ್ಕೊಡ್ರಿ. ಯಾಕಂದರೆ ಇದು ಗೋಧಿ ಹಿಟ್ಟಲ್ಲ, ಒಳಗಡೆ ಸ್ವಲ್ಪ ಹಸಿ ಮೆತ್ತಗೆ ಅನ್ಸತ್ತೆ. ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಬೇಕಂತಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಳ್ರಿ. ನೀವು ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಎರಡು ಸೈಡಿಂದ ಚೆಂದಾಗಿ ಹೊಳಿಸಿ ಹಾಕ್ಕೊಂಡು ಸ್ವಲ್ಪ ಕರ್ಕೊಳ್ರಿ ನಿಧಾನಕ್ಕೆ. ಈ ರೀತಿ ಕರಿದು ಕೆಂಪಗಾಗಬೇಕು ನೋಡ್ರಿ. ನೋಡ್ರಿ ಈ ರೀತಿ ಕೆಂಪಗಾಗಬೇಕು ಅಂದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದು ತಿಂಗಳಿಟ್ರು ಹಾಳಾಗಂಗಿಲ್ಲ ನೋಡ್ರಿ. ಸೊ ಹಸಿ ಬಿಸಿ ಕರ್ಕೊಂಬಿಟ್ರೆ ಅಂತಂದ್ರೆ ಅದು ಬೂಸ್ ಬಂದುಬಿಡುತ್ತೆ, ಕೆಟ್ಬಿಡುತ್ತೆ. ನೋಡಿದ್ರಲ್ಲ, ಈ ರೀತಿ ನಾನು ಕರೆದಿಟ್ಕೊಂಡೇನ್ರಿ ಗೋಧಿ ಹಿಟ್ಟಿನ ಶಂಕರಪಾಳಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವು. ಹಂಗೆ ನಾವು ಭಾಳ ಕ್ರಿಸ್ಪಿ ಅಂದರೆ ಅದು ತುಪ್ಪ, ರವೆ, ಹಿಟ್ಟು, ಸಕ್ಕರೆ ಎಲ್ಲ ಸೇರಿದ್ರೆ ಒಂದು ಟೇಸ್ಟ್ ಬರುತ್ತೆ. ತುಂಬ ಅಂದ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಕರೆಕೊಂಡು ಇಟ್ಕೊಳ್ಳಾಕತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಶಂಕರಪಾಳಿ ಅಂದ್ರೆ ಭಾಳ ತುಂಬ ಕ್ರಿಸ್ಪಿಯಾಗಿದ್ದಾವೆ. ಹಂಗೆ ಅವ್ರ ಬಾಯಾಗಿಟ್ರೆ ಕರಗಿ ಹೋಗೋಂಗಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿದ್ದಾವೆ. ಇವಾಗ ನೋಡ್ರಿ ಶಂಕರಪಾಳಿ ರೆಡಿ ಆಗೈತಿ ನಮ್ದು ಮಸ್ತಂಗೆ. ಏನು ನೋಡ್ರಿ ಈ ಗೋಧಿ ಹಿಟ್ಟಿನಿಂದ ಶಂಕರಪಾಳಿ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿನಿ. ಯಾರೆಲ್ಲ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನೀವು ಈ ರೀತಿ ಶಂಕರಪಾಳಿನ ಮನ್ಯಾಗ ಒಂದು ಸರಿ ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತಂತ ನಮಗೂ ತಿಳಿಸ್ರಿ. ನಾನು ಮತ್ತೆ ಮುಂದಿನ ಉಳಿದಾಗ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡ್ರಿ.